ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ನೀವು ಇವತ್ತೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕೆ ಅಂದರೆ ನಾವು ಯಾವಾಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮಿಸ್ ಆಗದೆ ಬರುತ್ತೆ. ಸೊ ಇವತ್ತು ನಾವು ಒಂದು ಸಿಂಪಲ್ ಆಗಿರೋ ಕಿಚನ್ ಡೆಕೋರ್ ಮಾಡೋಣ ಅಂತ ಇದೀವಿ. ಸೊ ಅದಕ್ಕೆ ಏನೇನು ಥಿಂಗ್ಸ್ ಬೇಕು ಅಂದರೆ ಅಂತ ಏನಿಲ್ಲ, ಮನೇಲೇ ಇರುತ್ತೆ, ಕಾರ್ಡ್ಬೋರ್ಡ್ ಇರುತ್ತೆ, ಒಂದು ಐಸ್ ಕ್ರೀಮ್ ಸ್ಟಿಕ್ಸ್ ಬೇಕು, ಜೂಟ್ ಪೇಂಟ್ ನಾನು ಆಲ್ರೆಡಿ ಮಾಡಿಕೊಂಡಿದ್ದೀನಿ, ಹೌಸ್ ಥರ ಕಟ್ ಮಾಡಿಕೊಂಡು, ಕಾಟನು. ಸೊ ಇಷ್ಟೇ ಸಾಕು. ಇದನ್ನು ನಾನು ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಾ, ಕಾರ್ಡ್ಬೋರ್ಡ್ ಬಂದು ನಾನು ರೆಕ್ಟ್ಯಾಂಗ್ಯುಲರ್ ಶೇಪಾಗಿ ತೊಗೊಂಡಿದ್ದೀನಿ. ಅಂದರೆ ಯಾವ ಮೆಷರ್ಮೆಂಟು ಇಲ್ಲ ಅದಕ್ಕೆ, ಇಷ್ಟೇ ಸೈಜ್ ಅನ್ನೋ ಥರ. ನೀವು ಇನ್ನೂ ದೊಡ್ಡದಾಗಬೇಕು ಅಂದರೆ ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಚಿಕ್ಕದಿರಲಿ ಅಂದರೆ ಚಿಕ್ಕದು ಮಾಡ್ಕೋಬೋದು. ಈ ಮನೆ ಕೂಡ ಅಷ್ಟೇ, ನಾನು ಯಾವುದೋ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡಿಲ್ಲ, ಹಾಗೆ ರ್ಯಾಂಡಮಾಗಿ ಕಟ್ ಮಾಡಿದ್ದೀನಿ. ಸೊ ಇದಕ್ಕೆ ನೀವು ಮತ್ತೆ ಬ್ರೌನ್ ಪೇಂಟ್ ಮಾಡ್ಕೋತೀರಾ ಅಂದರೆ ಮಾಡ್ಕೋಬೋದು, ಇಲ್ಲ ಇದೇ ಚೆನ್ನಾಗಿ ಕಾಣ್ತಿದೆ ಅಂದರೆ ಹೀಗೆ ಬಿಡ್ಬೋದು. ಸೊ ಈ ಮನೇನೂ ಅದೇ ಥರ ಫಿನಿಶಿಂಗ್ ಕೊಡೋಣ ಅನ್ನೋದಕ್ಕೆ. ಸೊ ಈ ಥರ ಕಾರ್ನರ್ಸಿಗೆಲ್ಲ ನಾನು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಪೇಸ್ಟ್ ಮಾಡ್ಕೋತೀನಿ. ಮನೇನು ಪೇಸ್ಟ್ ಮಾಡಾಗೋಯ್ತು. ಈಗ ಇದು ತುಂಬ ಏನೂ ಇಲ್ಲ, ಏನು ಇಷ್ಟೇ ಮಾಡಿಬಿಟ್ರು ಅಂತ ಅಂದ್ಕೊತಿದ್ದೀರಾ. ಸೊ ನಾನು ಅವಾಗಲೇ ಹೇಳ್ದಂಗೆ ಈ ಜೂಟ್ ಬ್ಯಾಗ್ ಈ ಥರ ಇದೆಯಲ್ಲ, ಅದನ್ನು ಒಂಥರ ಗೋಣಿ ಚೀಲ ಥರ ಮಾಡೋ ಥರ. ಸೊ ಸೈಡ್ಸಲ್ಲಿ ಪೇಸ್ಟ್ ಮಾಡ್ಕೊಂಬಿಟ್ಟೆ, ಎರಡು ಕಡೆನೂ ಪೇಸ್ಟ್ ಮಾಡ್ಕೊಳ್ಳಿ. ಇದು ಮೇಲೆ ಕಡೆ ನೀಟಾಗಿ ಲುಕ್ ಕಾಣಬೇಕು ಅನ್ನೋದಕ್ಕೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡ್ರೆ ಅವಾಗ ಅದು ಗೋಣಿ ಚೀಲ ಥರನೇ ಸ್ವಲ್ಪ ಫಿನಿಶಿಂಗ್ ಆಗಿರುತ್ತೆ. ನಾನು ಅದರೊಳಗಡೆ ಕಾಟನ್ನ ಫಿಲ್ ಮಾಡ್ಕೋತೀನಿ, ಅಂದರೆ ಅದು ಫುಲ್ ಆಗಿದೆ ಅನ್ನೋ ಥರ ಕಾಣಿಸೋದಕ್ಕೆ. ಸೊ ಅದು ಕಾಟನ್ ಎಲ್ಲ ಪೇಸ್ಟ್ ಮಾಡಿ ಒಳಗಡೆ ಫಿಲ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ಗ್ಲೂ ಗನ್ ಆರ್ ಫೆವಿಕಾಲ್ ನೀವು ಏನಾದರೂ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಇದಕ್ಕೆ ಅಕ್ಕಿ ಇರೋ ಥರ ಈ ಮೂಟೆಯಲ್ಲಿ ಆ ಥರ ಒಂದು ಲುಕ್ ಕೊಡೋದಕ್ಕೆ ಈ ಥರ ಮಾಡ್ಕೊತಿದ್ದೀನಿ. ಸೊ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಈ ಥರ ಅಂಟ್ಕೊಳ್ಳೋಣ. ಸೊ ಅದು ಇನ್ನೂ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕಾಣಬೇಕು ಅನ್ನೋದಕ್ಕೆ ಇನ್ನೂ ಮೇಲೆ ಮತ್ತೆ ಇನ್ನೊಂದು ಸತಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಮೂಟೆಯಲ್ಲಿ ಅಕ್ಕಿ ತುಂಬಿರೋ ಥರ ಅನ್ನಿಸ್ತಿದೆಲ್ಲ. ಸೊ ಇದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಅದೇ ಥರ ಇಲ್ಲಿ 2 ಜೂಟ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ನೀಟಾಗಿ ಲೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ.
ಈ ಥರ ಇದೆ ನಮ್ಮದು ಕೆಳಗಡೆ ಒಂದು ಬೋರ್ಡು. ಸೊ ಇವಾಗ ಈ ಮನೆನ ಇದಕ್ಕೆ ಜಾಯಿನ್ ಮಾಡೋಣ. ಮನೆಯಲ್ಲಿ ಈ ಥರ ರೇಷನ್ ಇರೋ ಥರ ಒಂದು ಕಾನ್ಸೆಪ್ಟು. ಅದಕ್ಕೆ ಇಲ್ಲೆರಡು ವಯರ್ ತೊಗೊಂಡಿದ್ದೀನಲ್ಲ, ಅದನ್ನು ಇಲ್ಲಿ ಗ್ಲೂಗನ್ ಹಾಕಿ ಹಿಂದೆಗಡೆ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಅದೇ ಥರ ಇಲ್ಲೂ ಗ್ಲೂಗನ್ ಹಾಕ್ಕೊಂಡು ಅಂಟ್ಕೊಬೇಕು. ಸೊ ಇವಾಗಿದ್ದು ಮನೆ ಫುಲ್ ಪ್ಲೇನ್ ಆಗಿದೆ ಅಲ್ಲ, ಸೊ ಅದಕ್ಕೆ ನಾನು ಅದರಲ್ಲಿ ಹ್ಯಾಪಿನೆಸ್ ಇಸ್ ಮಾಮ್ ಮೇಡ್ ಅಂತ ಬರೀತೀನಿ. ಯೂಶ್ವಲಿ ಹ್ಯಾಪಿನೆಸ್ ಅಂದರೆ ನಮ್ಮಮ್ಮ ಏನೋ ಒಂದು ಪ್ರೀತಿನ ಮಾಡ್ಕೊಡ್ತಾರೆ, ಅದು ಖುಷಿ ಇರುತ್ತಲ್ಲ. ಸೊ ಆ ಥರ ಅದನ್ನ ಅದಕ್ಕೆ ಬರೆಯೋಣ ಅಂತ ಇದ್ದೀನಿ. ಸೊ ಇವಾಗ ಇದು ಬರ್ತಾಯಿತ್ತು. ಇದನ್ನ ಇನ್ನೂ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಡೋದಕ್ಕೆ ಇದರಲ್ಲಿ ಒಂದು ಚಿಕ್ಕ A4 ಶೀಟಲ್ಲಿರೋ ಪೇಪರು ಅಥವಾ ನಾರ್ಮಲ್ ಪೇಪರು ತೊಗೊಂಡು ಅದು ಏನು ಅಂತ ಬರೆದು ಇಲ್ಲಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಸೊ ಹೆಂಗಿದೆ ಇದನ್ನ ನೀವು ಡಬಲ್ ಟೇಪ್ ಹಾಕಿ ಪೇಸ್ಟ್ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಇನ್ನೊಂದು ರೋಪ್ ಆ್ಯಡ್ ಮಾಡಿಕೊಂಡು ಹ್ಯಾಂಗಿಂಗ್ ಆದ್ರೂ ಮಾಡ್ಬೋದು. ಸೊ ಅದು ನಿಮ್ಮ ಚಾಯ್ಸ್. ಸೊ ಅದಕ್ಕೆ ನಾನು ಅದು ಫಿನಿಶಿಂಗ್ ಏನು ಮಾಡಿಲ್ಲ, ನೀವು ಏನು ಬೇಕಾದರೂ ಮಾಡ್ಬೋದು. ನಾನು ನಿಮಗೆ ಪೇಸ್ಟ್ ಮಾಡಾದ್ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಫಸ್ಟ್ ಅದು ತೋರಿಸ್ತೀನಿ. ಸೊ ಇದನ್ನು ನಾನು ಆವಾಗಲೇ ಹೇಳ್ದಂಗೆ ನೀವು ಡಬಲ್ ಟೇಪ್ ಹಾಕಿ ಆದರೂ ಅಂಟ್ಬೋದು, ಇಲ್ಲಾಂದರೆ ಒಂದು ರೋಪ್ ಆ್ಯಡ್ ಮಾಡ್ಕೊಂಡು ಹ್ಯಾಂಗಿಂಗ್ ಆದರೂ ಮಾಡ್ಬೋದು ಅಂತ. ಬಟ್ ನಾನು ಡಬಲ್ ಟೇಪ್ ಅಂಟ್ಕೊಂಡಿದ್ದೀನಿ. ಸೊ ಇದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಹೆಂಗೆ ಕಾಣ್ತಿದೆ ಅಂತ ತೋರಿಸ್ತೀನಿ. ಹೆಂಗೆ ಕಾಣಿಸ್ತದೆ? ಚೆನ್ನಾಗಿದೆ ಅಲ್ಲ? ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಕಾಣಿಸ್ತಿರುತ್ತಲ್ಲ, ಲೈಕು, ಅದನ್ನು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದೆನ್ ನಿಮ್ಗೆ ಇಲ್ಲಿ ಇನ್ನೊಂದು ಕಾರ್ಡ್ ಕಾಣಿಸ್ತಿರುತ್ತೆ, ಅದ್ರದ್ದು ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ಐ ಕಾರ್ಡಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಯಾವಾಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮಿಸ್ ಆಗದೆ ಬರುತ್ತೆ. Until we meet in the next video, tata.